ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮಕರ ರಾಶಿ ಆಗಸ್ಟ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮಕರ ರಾಶಿ ಜಾತಕರಿಗೆ ಏನು ಪ್ರಭಾವ ಬೀರುತ್ತೆ ಈ ತಿಂಗಳು ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಆಗಸ್ಟ್ ತಿಂಗಳಲ್ಲಿ ಹಠಾತ್ ನಿಮ್ಮ ಜೊತೆಗೆ ಗಾಳಿ ಬೀಸುತ್ತದೆ. ಸ್ವಲ್ಪ ಗುಪ್ತ ಎಚ್ಚರಿಕೆಗಳು ಕೂಡ ಇರುತ್ತೆ. ಈ ತಿಂಗಳಲ್ಲಿ ನೀವು ಬೃಹತ್ ಅಪ್ಗ್ರೇಡ್ ಆಗ್ತೀರಿ. ಏನು ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಟ್ಟು 5 ಗ್ರಹಗಳ ರಾಶಿ ಪರಿವರ್ತನೆಯಿಂದ ನಿಮ್ಮ ಮೇಲೆ ಏನು ಪ್ರಭಾವ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ. ಕೆಲವರು ಹೇಳ್ತಾರೆ, ಗುರುಜಿ ಮಕರ ರಾಶಿ ನನಗೆ ಗುರುಬಲ ಬಂದಿದೆ ಅಂತೀರಾ, ನನಗೇನು ಒಳ್ಳೇದಾಗ್ತಿಲ್ಲ. ಅದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಈ ತಿಂಗಳಲ್ಲಿ ವಿಶೇಷವಾಗಿ ಪೆನ್ನು ಪೇಪರ್ ಇದ್ರೆ ನೋಟ್ ಮಾಡ್ಕೊಳ್ಳಿ, ಅಥವಾ ಮೊಬೈಲಲ್ಲಿ ಇದ್ರೆ ಮೊಬೈಲಲ್ಲಾದ್ರೂ ನೋಟ್ ಮಾಡ್ಕೊಳ್ಳಿ. 12/8/2026 ಬುಧವಾರ ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ. ಜ್ಯೋತಿರ್ಭೀಮೇಶ್ವರ ವ್ರತ ಎಲ್ಲಿ ತಿಳಿಸಲಾಗಿದೆ ಅಂದ್ರೆ ಸ್ಕಾಂದ ಪುರಾಣದಲ್ಲಿ ತಿಳಿಸಲಾಗಿದೆ. ಯಾರ ಮನೆಯಲ್ಲಿ ಗಂಡಸರ ಕೈಯಲ್ಲಿ ದುಡಿಯಕ್ಕಾಗ್ತಿರಲ್ಲ, ಆರೋಗ್ಯ ಸಮಸ್ಯೆ ಉಂಟಾಗಿರುತ್ತೆ, ಆಯುಷ್ಯಗೆ ಕಂಟಕಗಳು ಉಂಟಾಗಿರುತ್ತೆ, ಅಂಥವರೆಲ್ಲ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಆಚರಣೆ ಮಾಡಿದ್ರೆ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಅಂದ್ರೆ 12ನೇ ತಾರೀಕು ಆಷಾಢ ಮಾಸ ಕೃಷ್ಣ ಅಮಾವಾಸ್ಯೆ ದಿನ ನೀವೆಲ್ಲ ಸುಮಂಗಲಿಯರು ಮಂಗಳ ಸ್ನಾನವನ್ನು ಮಾಡಿ ಪೂಜಾ ಗೃಹ ನಿಮ್ಮ ಮನೆಗೆ ಏನಿದೆಯೋ ಅದನ್ನ ರಂಗ ವಲ್ಯಾದಿಗಳಿಂದ ಅಲಂಕರಿಸಿ ಅದರ ಮೇಲೆ ಸರ್ವತೋಭದ್ರವಾದಂತಹ ಮಂಟಪವನ್ನು ನಿರ್ಮಿಸಿ ಧಾನ್ಯ ರಾಶಿ ಹಾಕಿ ತುಪ್ಪದಿಂದ ಉರಿಯುತ್ತಿರುವ ಜ್ಯೋತಿ ಸ್ತಂಭವನ್ನ ಇಟ್ಟು ಪರಮೇಶ್ವರನನ್ನ ಆಹ್ವಾನ ಮಾಡಿ ಪೂಜೆ ಮಾಡುವಂಥದ್ದು. ಬಹಳ ಸಿಂಪಲ್ಲು. ತುಪ್ಪದ ದೀಪ ಹಚ್ಚೋದು ಯಾವ್ದ್ರ ಮೇಲೆ? ರಾಶಿಗೆ ಹಾಕೋದು, ಧಾನ್ಯ ರಾಶಿಗಳು ಹಾಕೋದು, ಅದ್ರ ಮೇಲೆ ಇಡೋವಂಥದ್ದು ಅಲ್ವಾ. ಬೆಳಿಗ್ಗೆ ಎದ್ದೇಳಬೇಕು, ಸ್ನಾನ ಮಾಡಬೇಕು, ಇವೆಲ್ಲ ವಿಷಯ ಹೇಳಿದ್ದೀನಿ. ದೇವ್ರ ಮನೆ ಇದ್ರೆ ಅದೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿ ಹೂ ಹಣ್ಣು ಪೂಜೆ ಮಾಡಿ. ಈ ವ್ರತಕ್ಕೆ ಪತಿ ಸಂಜೀವಿನಿ ವ್ರತ, ಸೌಭಾಗ್ಯದಾಯಕ ವ್ರತ ಅಂತ ಕೂಡ ಕರೀಲಾಗುತ್ತೆ. ಇನ್ನ 17/8/2026 ಸೋಮವಾರ ನಾಗರ ಪಂಚಮಿ, 21/8/2026 ಶ್ರೀ ವರಮಹಾಲಕ್ಷ್ಮಿ ಹಬ್ಬ ಶುಕ್ರವಾರ. ಗುರುಜಿ ನನಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡಕ್ ಬರಲ್ಲ, ನಾಗರ ಪಂಚಮಿ ಮಾಡಕ್ ಬರಲ್ಲ ಅಂದ್ರೆ ಯಾವ ತರ ಮಾಡಬೇಕು ವೇದದ ಪ್ರಕಾರ ತಿಳಿಸಿ ಅಂದ್ರೆ ನಾನು ಸಪ್ರೇಟ್ ವಿಡಿಯೋ ತಿಳಿಸ್ತೀನಿ. ಇಲ್ಲಿ ತಿಂಗಳ ಭವಿಷ್ಯ ಅವನ್ನೆಲ್ಲ ತಿಳಿಸಿ ಅಂದ್ರೆ ವಿಡಿಯೋ ಬಹಳ ದೊಡ್ಡದಾಗುತ್ತೆ. 30/8/2026 ಭಾನುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಎಲ್ಲ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಕೂಡ ಮಾಡಿ. ಹಾಗಾದ್ರೆ ಈಗ ಮಕರ ರಾಶಿಗೆ ಬಂದ್ಬಿಡೋಣ. ಮಕರ ರಾಶಿಗೆ ಶುಕ್ರ ಯೋಗಕಾರಕ. ನಿಮ್ಗಾಗ್ಲೇ ಗುರುಬಲ ಇದೆ, ಅದ್ರ ಜೊತೆಗೆ ಶುಕ್ರ ಕೂಡ ನಿಮ್ಗೆ ಬಲ ಕೊಡ್ತಾನೆ. ಶುಕ್ರ ಯೋಗಕಾರಕ ಯಾಕೆ? ಮಕರ ರಾಶಿಯವರಿಗೆ 5ನೇ ಮನೆ ಅಧಿಪತಿ. ಮಕರ, ಕುಂಭ, ಮೀನ, ಮೇಷ, ವೃಷಭ 5 ಮತ್ತು 10ನೇ ಮನೆ ಅಧಿಪತಿ ಶುಕ್ರ 1ನೇ ತಾರೀಕು ಆಗಸ್ಟ್ 2026 ನೀಚನಾಗ್ಬಿಡ್ತಾನೆ. ನೀಚ ಅಂದ್ರೆ ಏನು? ಬಲವನ್ನ ಕಳ್ಕೊಂತಾನೆ ಅಷ್ಟೇ. ನಿಮ್ಗೇನ್ ಅನ್ಸುತ್ತೆ, ಬಲ ಕಳ್ಕೊಂಡ್ಬಿಟ್ಟ ಅಂದ್ರೆ ಎಲ್ಲ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ಅನ್ಕೊಂತೀರಾ? ಖಂಡಿತವಾಗ್ಲೂ ಇಲ್ಲ. ನಿಮ್ಗೆ ಯಾವ ತರ ಫಲವನ್ನ ಕೊಡ್ತಾನೆ ಅಂದ್ರೆ 9ನೇ ಮನೆಯಲ್ಲಿ ಶುಕ್ರ ಸಂಚಾರ ಆಗುವಂತವನು ಸ್ಪಿರಿಚುವಲ್ ಗ್ರೋತ್ ಅಂತೀವಿ. ಆಧ್ಯಾತ್ಮಿಕವಾಗಿ ಬೆಳಿತೀರ. ಹಣಕಾಸು ಗುರುಜಿ, ಪ್ರಾಪಂಚಿಕ ಸುಖಕ್ಕೆ ದುಡ್ಡು ಬೇಕಲ್ಲ, ಫೈನಾನ್ಷಿಯಲ್ ಗ್ರೋತ್, ಸಿಗ್ನಿಫಿಕೆಂಟ್ ಫೈನಾನ್ಷಿಯಲ್ ಗ್ರೋತ್ ಅಂತೀವಿ ಇಂಗ್ಲಿಷಲ್ಲಿ. ಯಾಕಂದ್ರೆ 5 ಮತ್ತು 10ನೇ ಮನೆ ಅಧಿಪತಿಯಾಗಿ ನಿಮಗೆ 9ನೇ ಮನೆಯಲ್ಲಿ ಶುಕ್ರ ಸಂಚಾರ ಆಗ್ತಾ ಇರುವಂಥದ್ದು ಹೊಸ ವೃತ್ತಿಪರ ಹುದ್ದೆಗಳು. ನನಗೆ ಕೆಲಸ ಇಲ್ಲ, ಹೊಸ ಕೆಲಸ ಸಿಗುತ್ತಾ? ಹೊಸ ಉದ್ಯೋಗ ಅವಕಾಶಗಳು ಖಂಡಿತ ಈ ತಿಂಗಳು ಸಿಗುತ್ತೆ. ಗುರುಬಲ ಕೂಡ ಇದೆ. ಗುರುಬಲ ಬಂದಾಯ್ತು, ನೀವು ಜಾತಕ ತೋರಿಸ್ತಾ ಇಲ್ಲ, ಪರಿಹಾರನೂ ಮಾಡ್ಕೊಂತಾ ಇಲ್ಲ. ನಿಮ್ ಜಾತಕದಲ್ಲಿ ಗುರು ಯಾವ ರೀತಿ ಇದ್ದಾನೆ ಅಂತ ನನಗೇನು ಗೊತ್ತು? ನೀಚನಾಗಿದ್ದಾನ, ಬಲವಾಗಿದ್ದಾನ, ಏನ್ ಅಸ್ತಂಗತನಾಗಿದ್ದಾನ? ಮತ್ತೆ ನೀವು ಜಾತಕ ತೋರಿಸ್ಬೇಕು.
ಈ ತಿಂಗಳು ನಿಮಗೆ ಆಗಸ್ಟ್ ತಿಂಗಳಲ್ಲಿ ಆರ್ಥಿಕ ಪ್ರೋತ್ಸಾಹಗಳು ಉಂಟಾಗುತ್ತೆ. ಮೇಲಾಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಉಂಟಾಗುತ್ತೆ. ವ್ಯಾಪಾರದಲ್ಲಿ ಲಾಭ ಆಗುತ್ತೆ. ಆರ್ಥಿಕವಾಗಿ ನೀವು ಬೆಳವಣಿಗೆ ಉಂಟಾಗುತ್ತೆ. 9ನೇ ಮನೆ ಶುಕ್ರ ಇಷ್ಟೆಲ್ಲ ಶುಭ ಫಲವನ್ನ ಕೊಡ್ತಾನೆ. ದೀರ್ಘಾವಧಿಯ ಹೂಡಿಕೆ, ಅದನ್ನ ಸಂಪತ್ತನ್ನ ಗಳಿಸ್ತೀವಿ. ಈಗ 10 ವರ್ಷ 15 ವರ್ಷ ಎಲ್ಲೋ ಹಣ ಹಾಕಿ ಬಿಟ್ಬಿಡ್ತೀರ, ಅದು ಬೆಳೀತಾ ಹೋಗುತ್ತೆ. ನಾನು ಗುರುಜಿ ಈಗ ಫಾರಿನ್ಗೆ ಹೋಗ್ಬೇಕು, ಯೋಗ ಇದೆಯಾ? ವಿದೇಶ ಪ್ರಯಾಣ ಯೋಗ ಅವಕಾಶಗಳು ಯಾವುದಕ್ಕೋಸ್ಕರ ನೋಡಿ, ಶುಕ್ರ 10ನೇ ಮನೆ ಅಧಿಪತಿ 9ನೇ ಮನೆ ಸಂಚಾರ ಆಗ್ತಿದ್ದಾನೆ. ವೃತ್ತಿಗಾಗಿ ಬ್ಯೂಟಿ ಕಲಿಸುವಂಥದ್ದು ಅಥವಾ ಸೌಂದರ್ಯ, ಸಿನಿಮಾ, ಇಂತಹ ನಟ ನಟಿಯರು, ರೀಲ್ಸ್ ಮಾಡುವಂಥವ್ರು ಈಗ ಫಾರಿನ್ಗೆ ಹೋಗ್ಬೇಕು, ಅಲ್ಲಿ ಫ್ಯಾಷನ್ ಶೋ ಇದೆ, ನಿಮಗೆ ಯೋಗ ಉಂಟಾಗುತ್ತೆ. ಅಥವಾ ಸ್ಪಿರಿಚುವಲ್ ಇದೆ, ಆಧ್ಯಾತ್ಮಿಕಕ್ಕೋಸ್ಕರ ಹೋಗ್ಬೇಕು, ನಿಮಗೆ ಅಲ್ಲಿ ಹೋಗುವಂಥ ಯೋಗ ಉಂಟಾಗುತ್ತೆ. ಉನ್ನತ ಜ್ಞಾನದ ಕಡೆಗೆ ನೀವು ಆಕರ್ಷಿತರಾಗ್ತೀರಿ. ಒಳ್ಳೆಯ ಊಟದ ಅನುಭವ, ಪರಸ್ಪರ ಗೌರವದ ಮೂಲಕ ನಿಮಗೆ ಒಳ್ಳೆಯ ಯೋಗ ಉಂಟಾಗುತ್ತೆ. ತಂದೆ ಜೊತೆಗೆ ಅಥವಾ ಹಿರಿಯರ ಜೊತೆಗೆ ಒಳ್ಳೆ ಮಾತು ನಿಮಗೇನಾಗುತ್ತೆ, ಬಲವನ್ನ ತಂದುಕೊಡುತ್ತೆ. ನಿಮ್ಮ ಅಂಥ ಪ್ರಜ್ಞೆ ಈ ತಿಂಗಳಲ್ಲಿ ಒಳಗಡೆಯಿಂದ ನಾವೇನು ನೋಡ್ತೀವಿ ಅದು ಚುರುಕಾಗುತ್ತೆ. ನಿಮ್ಮ ಜನ್ಮ ರಾಶಿಗೆ 6ನೇ ಮನೆಗೆ ಅಂದರೆ 2-8-2026 4ನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿಯಾದ ಮಂಗಳ ರಾಶಿ ಪರಿವರ್ತನೆ ಆಗ್ತಾನೆ. ವೃಷಭ ರಾಶಿಯಿಂದ ಮಿಥುನ ರಾಶಿಯವರಿಗೆ ಅವಾಗ ನಿಮಗೇನಾಗುತ್ತೆ, ಪ್ರತಿಸ್ಪರ್ಧಿಗಳ ಮೇಲೆ ಗೆಲುವು. ರಾಜಕೀಯ ವಿರೋಧಿಗಳಿರ್ತಾರೆ, ನೀವೇನೋ ರಾಜಕಾರಣಿಗಳಾಗಿದ್ರೆ ಅಂತಹ ವಿರೋಧಿಗಳ ಮೇಲೂ ಕೂಡ ಸ್ಪರ್ಧೆಯಲ್ಲಿ ನಿಂತು ನೀವು ಗೆಲ್ತೀರ ಅಲ್ವಾ? ಈಗ ನೋಡಿ, DK ಶಿವಕುಮಾರ್ ಗೆಲ್ಲಿಲ್ವಾ, ಚೀಫ್ ಮಿನಿಸ್ಟರ್ ಆಗ್ಲಿಲ್ವಾ? ಹಾಗೆ ಸ್ಪರ್ಧೆ ಅನ್ನೋದು ಇದ್ದೇ ಇರುತ್ತೆ ಎಲ್ಲಾದ್ರಲ್ಲೂ ಅಷ್ಟೇ. ರಾಜಕಾರಣದಲ್ಲಾಗಿರ್ಲಿ, ಕೆಲಸ ಮಾಡೋ ಜಾಗದಲ್ಲಾದ್ರೂ ಅಷ್ಟೇ, ಎಲ್ಲ ಕಡೆ ಪೊಲಿಟಿಕ್ಸ್ ಅನ್ನೋದು ಇದ್ದೇ ಇರುತ್ತೆ. ರಾಜಕಾರಣದಲ್ಲಿರೋ ಪೊಲಿಟಿಕ್ಸ್ ಬೇರೆ, ಕೆಲಸ ಮಾಡೋ ಜಾಗದಲ್ಲಿ ಪೊಲಿಟಿಕ್ಸ್ ಬೇರೆ. ಸುಲಭವಾಗಿ ಪ್ರಾಬಲ್ಯವನ್ನ ನೀವು ಸಾಧಿಸ್ತೀರಿ. ಕಾನೂನು ಪ್ರಕಾರ ಯಶಸ್ಸನ್ನ ಪಡಿತೀರಿ. ಕೋರ್ಟಲ್ಲಿ ಕೇಸ್ ಇದೆ, ಏನಾಗುತ್ತೆ ಗುರುಜಿ? ನ್ಯಾಯಾಲಯದ ಪ್ರಕರಣಗಳು, ಮೊಕದ್ದಮೆಗಳು, ಇವಾಗ ಆಸ್ತಿ ವಿವಾದ ಇರುತ್ತೆ, ಅದು ಯಾರ ಪರವಾಗುತ್ತೆ? ಈ ತಿಂಗಳು ನಿಮ್ಮ ಪರವಾಗುತ್ತೆ. ಸಾಲ ಪರಿಹಾರ ತೀರಿಸುವಂತ ಶಕ್ತಿ, ಗುರುಜಿ ಸಾಲ ಜಾಸ್ತಿ ಆಗ್ಬಿಟ್ಟಿದೆ, ನನಗೆ ಈ ತಿಂಗಳು ಸಾಲ ಸಾಲ ತೀರಿಸುವಂತಹ ಶಕ್ತಿ. ಯಾಕಂದ್ರೆ ಉದ್ಯೋಗ ಸಿಕ್ಕಿದಾಗ, ಸಂಬಳ ಬಂದಾಗ ಅಥವಾ ಹಣ ಪ್ರಾಪ್ತಿಯಾದಾಗ ನಿಮಗೆ ಸಾಲ ತೀರಿಸೋಕೆ ಅವಕಾಶಗಳು. ಉದ್ಯೋಗಾಕಾಂಕ್ಷಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರಿಬೇಕಾಗುತ್ತೆ. ಇವಾಗ KS, IAS, UPSC ಈ ಥರ ಎಕ್ಸಾಮ್ಗಳು ಬರೀಬೇಕಾದ್ರೆ ಅದರಲ್ಲಿ ನೀವು ಪಾಸ್ ಆಗಿ ಅಧಿಕಾರವನ್ನು ಕೂಡ ಪಡೆಯುವಂತಹ ಯೋಗ ಮಕರ ರಾಶಿಯವರಿಗೆ ಆಗಸ್ಟ್ 2026 ಪ್ರಾಪ್ತಿಯಾಗುತ್ತೆ. ನೋಡಿ, ನಿಮ್ಗೆ ಎಷ್ಟೆಲ್ಲ ಶುಭ ಫಲಗಳು. ಬುಧ ಯಾವ ರೀತಿ ಫಲ ಕೊಡ್ತಾನೆ, ಮಂಗಳ ಯಾವ ರೀತಿ ಫಲ ಕೊಡ್ತಾನೆ, ಶುಕ್ರ ಯಾವ ರೀತಿ ಫಲ ಕೊಡ್ತಾನೆ ಅಂತ ತಿಳಿಸ್ತಾ ಇದ್ದೀನಿ. ಇನ್ನು ಬುಧ ತಿಳಿಸಿಲ್ಲ, ಮಂಗಳ ಇಷ್ಟೆಲ್ಲ ಶುಭ ಫಲ ಕೊಡ್ತಾನೆ. ಯಾಕಂದ್ರೆ ಮಂಗಳ ನೇರವಾಗಿ 9ನೇ ಮನೆ ನೋಡ್ತಾನೆ, ಮಂಗಳ ನೇರವಾಗಿ 12ನೇ ಮನೆ ನೋಡ್ತಾನೆ, ಮಂಗಳ ನೇರವಾಗಿ ನಿಮ್ಮ ಜನ್ಮ ರಾಶಿಯನ್ನ ನೋಡ್ತಾನೆ. ಅವಾಗೇನಾಗುತ್ತೆ, ನಿಮಗೆ ಹಠ, ನಾನು ಮಾಡಲೇಬೇಕು, ಸಾಧಿಸ್ಲೇಬೇಕು. ಅಂದ್ರೆ ತಂದೆ ಗುರುಗಳು ಅವ್ರ ಜೊತೆಗೆ ಪೈಪೋಟಿ ಮಾಡಕ್ ಹೋಗ್ಬೇಡಿ. ಹಾಗಾದ್ರೆ ನನಗೆ ತುಂಬಾ ಕಾಯಿಲೆ ಇದೆ ಗುರುಜಿ, ನನಗೆ ಪರಿಹಾರ ಹೇಳಿ, ಏನಾಗುತ್ತೆ ಎಂದಾಗ ರೋಗ ಚೇತರಿಕೆ ಉಂಟಾಗುತ್ತೆ. ಅಂದ್ರೆ ನೀವು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಏನಾದರೂ ನೀವು ಮಕರ ರಾಶಿಯವರು ಬಳಲ್ತಾ ಇದ್ರೆ ಈಗ ದೈಹಿಕ ಈ ತಿಂಗಳು ಚೈತನ್ಯ ಉಂಟಾಗುತ್ತೆ. ತ್ವರಿತ ಗುಣ ಹೊಂದುತ್ತೀರಿ. ನೋಡಿ, ಇಷ್ಟೆಲ್ಲ ಶುಭ ಫಲ ಮಂಗಳ ಕೊಡ್ತಾನೆ. ಆದ್ರೆ ನೀವು ಯಾವುದ್ರಲ್ಲಿ ಎಚ್ಚರವಾಗಿರ್ಬೇಕು ಅಂದ್ರೆ, ನೋಟ್ ಮಾಡ್ಕೊಳ್ಳಿ, ಸಣ್ಣ ಪುಟ್ಟ ಗಾಯಗಳು, ಬ್ಲಡ್ ಪ್ರೆಷರು ಅಥವಾ ಊತ, ಕೆಲವರಿಗೆ ಉರಿ ಆಗುವಂಥದ್ದು, ಊತ ಆಗುವಂಥದ್ದು, ಇದರ ಬಗ್ಗೆ ಎಚ್ಚರವನ್ನ ವಹಿಸಿ. ಶ್ರೀ ಸುಬ್ರಹ್ಮಣ್ಯೇಶ್ವರನಿಗೆ ದೀಪದಿಂದ ಆರಾಧನೆ ಮಾಡಿ, ದೀಪವನ್ನ ದಾನ ಮಾಡಿ, ಬತ್ತಿಯನ್ನ ದಾನ ಮಾಡಿ, ಎಣ್ಣೆಯನ್ನ ದಾನ ಮಾಡಿ ಪರಿಹಾರ. ಹಾಗಾದ್ರೆ ಬುಧ 6ನೇ ಮನೆ ಅಧಿಪತಿ, ಭಾಗ್ಯಾಧಿಪತಿ, ನಿಮ್ಮ ಜನ್ಮ ರಾಶಿಗೆ ಸಪ್ತಮದಲ್ಲಿ ಬಂದಾಗ ನಿಮ್ಗೇನಾಗುತ್ತೆ, ಎಮೋಷನಲಿ ಓವರ್ ಥಿಂಕ್ ಮಾಡ್ತೀರ.
ನಿಮ್ಮ ಸಂಗಾತಿಯ ಬಗ್ಗೆ ನೆಗೆಟಿವ್ ಥಿಂಕ್ ಮಾಡುವಂಥದ್ದು, ಅನುಮಾನ ಪಡುವಂಥದ್ದು. ಪುರುಷರಾಗಿದ್ರೆ ಪತ್ನಿ ಮೇಲೆ ಅನುಮಾನ, ಸ್ತ್ರೀ ಜಾತಕರಾಗಿದ್ರೆ ಪತಿಯ ಮೇಲೆ ಅನುಮಾನ, ಹೆಚ್ಚು ಚಿಂತನೆ ಮಾಡುವಂಥದ್ದು, ಒಳಗಡೆನೇ ಓವರ್ ಆಗಿ ಥಿಂಕ್ ಮಾಡುವಂಥದ್ದು, ಅದೆಲ್ಲ ಕಮ್ಮಿ ಮಾಡ್ಕೊಳ್ಳಿ. ಅತಿ ಹೆಚ್ಚಾಗಿ ಚಿಂತನೆ ಮಾಡಬಾರದು. ಯಾರ ಜೊತೆಗೂ ಒಪ್ಪಂದಗಳು ಮಾಡ್ಕೋಬೇಕಾದ್ರೆ ಅಸ್ಪಷ್ಟ ಒಪ್ಪಂದಗಳನ್ನ ಮಾಡ್ಕೋಬೇಡಿ. ಸಾರ್ವಜನಿಕರ ಬಗ್ಗೆ ತಪ್ಪು ತಿಳುವಳಿಕೆಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ. ನಿಮ್ಮ ಸಂಗಾತಿ ಜೊತೆ ಆದಷ್ಟು ವಿವಾದಗಳನ್ನ ಮಾಡ್ಕೋಬೇಡಿ. 17/8/2026 ಸೂರ್ಯ ನಿಮ್ಮ ಜನ್ಮ ರಾಶಿಗೆ ಅಷ್ಟಮ ಭಾವದಲ್ಲಿ ತನ್ನ ಸ್ವಕ್ಷೇತ್ರಕ್ಕೆ ಕರ್ಕಾಟಕ ರಾಶಿಯಿಂದ ಸೂರ್ಯ ಸಿಂಹ ರಾಶಿಗೆ ಪ್ರವೇಶ ಆಗೋದ್ರಿಂದ ರಹಸ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ನಿಮಗೆ. ಸೂರ್ಯನ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗ್ಬೇಕಾದ್ರೆ ಸೂರ್ಯನಿಗೆ ಅರ್ಘ್ಯ ಕೊಡಿ. ನಿಮ್ಮ ತಂದೆ ಅಥವಾ ದೊಡ್ಡ ವ್ಯಕ್ತಿಗಳು, ತಂದೆಯ ಸಮಾನರು, ಅಥವಾ ನಿಮ್ಮ ಆಫೀಸಲ್ಲಿ ನಿಮಗೆ ಬಾಸ್ ಅಂತ ಇರ್ತಾರೆ, ಬ್ಯಾಂಕಲ್ಲಿ ಇದ್ರೆ ಮ್ಯಾನೇಜರ್ ಅಂತ ಇರ್ತಾರೆ, ಅಂಥವ್ರ ಎದುರುಗಡೆ ನಾನು ಸರಿ ಅಂತ ನೀವು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇನ್ ಮಾಡ್ತೀರಾ, ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳಕ್ ಹೋಗೋದು. ಅಲ್ಲಿ ಪ್ರೂವ್ ಮಾಡ್ಕೊಳಕ್ ಹೋದಾಗ ಅದು ಸರಿ ಅನ್ಸಲ್ಲ. ನೀವು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸ ನೀವು ಕರೆಕ್ಟಾಗಿ ಮಾಡ್ತಾ ಹೋದಾಗ ನಿಮ್ಮನ್ನು ಐಡೆಂಟಿಫೈ ಮಾಡೇ ಮಾಡ್ತಾರೆ ಅನ್ನೋದನ್ನ ಈ ತಿಂಗಳು ಯೋಚನೆ ಮಾಡಬೇಕಾಗಿರುವಂತ ವಿಚಾರ. ಪರಿಹಾರ ಏನ್ ಮಾಡ್ಬೇಕು? ಸೂರ್ಯನಿಗೆ ಅರ್ಘ್ಯ, ತಾಮ್ರದ ಚೊಂಬಿನಲ್ಲಿ ಬೆಳಿಗ್ಗೆ ಎದ್ದು ಸೂರ್ಯೋದಯ ಸಮಯದಲ್ಲಿ ಎದ್ದು ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು. ಓಂ ಸೂರ್ಯಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡುವಂಥದ್ದು. ಓಂ ರುದ್ರಾಯ ನಮಃ ಅಂತೇಳಿ ರುದ್ರದೇವರನ್ನ ಪ್ರಾರ್ಥನೆ ಮಾಡುವಂಥದ್ದು. ಇದು ಮಾಡ್ತಾ ಹೋದಾಗ ನಿಮಗೆ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಅಥವಾ ಜಾತಕ ತೋರಿಸ್ಬೇಕು ಅಂದ್ರೆ ಖಂಡಿತ ನೀವು ಜಾತಕವನ್ನು ಕೂಡ ತೋರಿಸ್ಬೋದು. ಈಗ ನಾನು ಹೇಳಿದ್ದು ನಿಮಗೆ ಮಕರ ರಾಶಿನ, ನಿಮ್ದು ಮಕರ ಲಗ್ನನ ಟೈಪ್ ಮಾಡಿ ವಾಟ್ಸಪ್ ಅಲ್ಲಿ, ಅಥವಾ ಇಲ್ಲಿ ನಿಮ್ಮ ಇದರಲ್ಲೇ ಕಮೆಂಟ್ ಇದೆಯಲ್ಲ, ಯೂಟ್ಯೂಬ್ ಅಲ್ಲಿ ಕಮೆಂಟ್ ಇದೆ, ಅಲ್ಲಿ ನೀವು ರಾಶಿನ ಲಗ್ನನ, ನೀವು ಮಕರ ರಾಶಿ ಆಗಿದ್ರೆ ಮಕರ ರಾಶಿ ಅಂತ ಹಾಕ್ರಿ, ಮಕರ ಲಗ್ನ ಆಗಿದ್ರೆ ಮಕರ ಲಗ್ನ ಹಾಕಿ. ನಿಮಗೆ ಮಕರ ಲಗ್ನಕ್ಕೆ ನಾನು ಹೇಳಿದಂಥ ಭವಿಷ್ಯ ಹೊಂದುತ್ತಾ ಇದೆಯಾ, ನಾನು ಹೇಳಿರುವಂಥ ಭವಿಷ್ಯ ಮಕರ ರಾಶಿಗೆ ಹೊಂದುತ್ತಾ ಇದೆಯಾ, ಎಷ್ಟು ಪರ್ಸೆಂಟ್ ಹೊಂದುತ್ತಾ ಇದೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ. ಅವಾಗ ನಿಮಗೆ ರಾಶಿ ಪ್ರಕಾರ ಹೇಳ್ಬೇಕಾ ಅಥವಾ ಲಗ್ನದ ಪ್ರಕಾರ ಹೇಳ್ಬೇಕಾ, ಖಂಡಿತವಾಗ್ಲೂ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋನ ಆದಷ್ಟು ನೀವು ಶೇರ್ ಮಾಡ್ತಾ ಹೋಗಿ. ಆಗ ಅನೇಕರು ನೀವು ಶೇರ್ ಮಾಡಿ, ನಿಮ್ಮ ಕಮೆಂಟ್ ನೀವೆಲ್ಲ ಹಾಕ್ತಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ನಮಗೊಂದು ಉತ್ಸಾಹ ಬರುತ್ತೆ ನಿಮಗೆ ಹೊಸ ಹೊಸ ಕಂಟೆಂಟು ಹಾಕಬೇಕು ಅಂತ. ಆದ್ದರಿಂದ ಇವಾಗ ವಿಡಿಯೋ ಎಡಿಟಿಂಗ್ ಮಾಡ್ತಾರೆ, ಅವ್ರಿಗೂ ಪ್ರೋತ್ಸಾಹ ಬರುತ್ತೆ. ಸೋಷಿಯಲ್ ಮೀಡಿಯಾಗಳು ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ನಿಮಗೆ ಶಿವ ಸುಖ ಶಾಂತಿ ಸಮೃದ್ಧಿ ಕೊಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.